ಪರಿಶಿಷ್ಟ ಜಾತಿಯಲ್ಲಿ ತುಂಬ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ವರ್ಷಗಳಿಂದ 3 ದಶಕಗಳಿಂದ ಮಾದಿಗ ಸಮುದಾಯ ಒಳ ಮೀಸಲಾತಿ ಅಗತ್ಯ ಇದೆ, ಅದರಿಂದ ಒಂದು ನಮಗೆ ನಮ್ಮ ಹಸಿವು ನೀಗ್ತದೆ ಅನ್ನುವ ಹೋರಾಟದಿಂದ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿತ್ತು. ಆದರೂ ಕೂಡ ಸರ್ಕಾರದ ದಿಢೀರ್ ನಡೆ ಏನು 56,432 ಹುದ್ದೆಗಳನ್ನು ತುಂಬಬೇಕಾಗುತ್ತೆ ಅನ್ನುವಂಥ ದಿಢೀರ್ ನಿರ್ಧಾರದ ನಡೆ ನಮ್ಮ ಮಾದಿಗ ಸಮುದಾಯಕ್ಕಂತೂ ಖಂಡಿತ ಅನ್ಯಾಯ ಆಗ್ತದೆ. ಹಾಗಾಗಿ ಈ ನಡೆಯನ್ನು ಅವರು ಮುಂದುವರಿಸಲೇಬೇಕು. ಅಂದರೆ ಪರಿಶಿಷ್ಟರ ಮೀಸಲಾತಿಯನ್ನು ಕಡಿತಗೊಳಿಸದೆ ಒಳ ಮೀಸಲಾತಿಯನ್ನು ಅನುಸರಿಸಿ ಹುದ್ದೆಗಳನ್ನು ತುಂಬುವುದಕ್ಕೆ ಮುಂದಾಗಬೇಕು. ಇಲ್ಲದೇ ಹೋದರೆ ಇದುವರೆಗೂ ಏನು ಅನ್ಯಾಯ ಆಗಿತ್ತು ಮತ್ತೊಂದು ಸಾರಿ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ಮುಂದಾಗುತ್ತೇನೋ ಅನ್ನುವಂಥ ಕಳಕಳ ಮತ್ತು ಆತಂಕ ನಮ್ಮ ಸಮಾಜಕ್ಕೆ ಇದೆ, ಕಳವಳ. ಅದಕ್ಕೆ ಆಸ್ಪದ ಸರ್ಕಾರ ಕೊಡಬಾರ್ದು. ಸರ್ಕಾರ ತಾಯಿ ಸ್ಥಾನದಲ್ಲಿ ನಿಂತು ಮಾದಿಗರ ಒಂದು ಹೋರಾಟ ತತ್ವಬದ್ಧವಾಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಈಗ ಹಂತದಲ್ಲಿದ್ದು ದಿಢೀರ್ ಈಗ ತುಂಬಿಟ್ರೆ ಏನಾಗುತ್ತೆ ಅಂದರೆ ಮಾದಿಗ ಸಮುದಾಯಕ್ಕೆ ತುಂಬ ವಂಚನೆ ಆಗುತ್ತೆ, ಮತ್ತು ಮಾದಿಗ ಸಮುದಾಯದ ಅನ್ನ ಕೆಸ್ತಂಗಾಗುತ್ತೆ, ಅವರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಒಂದೊಮ್ಮೆ ಸರ್ಕಾರ ತುಂಬ ಯೋಚನೆ ಮಾಡಿ ಈ ನಿರ್ಧಾರವನ್ನು ಸ್ವಲ್ಪ ಮುಂದೆ ಹಾಕಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಾವು ತುಂಬ್ತೀವಿ ಅನ್ನುವಂಥ ಸ್ಪಷ್ಟ ನಿದರ್ಶನವನ್ನು, ಸ್ಪಷ್ಟ ತೀರ್ಮಾನವನ್ನು ರಾಜ್ಯಕ್ಕೆ ಅವ್ರು ಕೊಡಬೇಕಾಗ್ತದೆ. ಒಂದೊಮ್ಮೆ ಸರ್ಕಾರದ ನಡೆ ಅದು ಹುದ್ದೆ ತುಂಬೋದ್ರ ಬಗ್ಗೆ ಸ್ವಾಗತಾರ್ಹ, ನಾವು ಕೂಡ ಮಾಡ್ತೀವಿ. ಆದರೆ ದಿಢೀರ್ ಬೆಳವಣಿಗೆಯಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸಮಾಜದ ಜೊತೆ ನಿಂತ್ಕೊಂಡು ಮುಂದೆ ಯಾವುದೇ ಹಂತದ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೇವೆ. ಅವರು ಒಂದೊಮ್ಮೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಕಡೆಗಣಿಸಿ ಮುಂದುವರೆದಿದ್ದೆ ಆದರೆ ಇಡೀ ರಾಜ್ಯದ ಮಾದಿಗ ಸಮುದಾಯದ ಜೊತೆ ಮಠಾಧೀಶರು ನಾವು ನಿಲ್ತೇವೆ, ಅವರ ಹೋರಾಟದಲ್ಲಿ ನಾವು ನೇತೃತ್ವ ತಗೊತೇವೆ. ಒಂದೊಮ್ಮೆ ಪಾದಯಾತ್ರೆಯೂ ಕೂಡ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೀನಿ, ಇದು ಶತಸಿದ್ಧ. ರಾಜ್ಯದಾದ್ಯಂತ ಮುಂದೆ ಆಗುವಂಥ ಅನಾಹುತಗಳಿಗೆ ಆಸ್ಪದ ಕೊಡಬಾರ್ದು ಸರ್ಕಾರ ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ಈ ಪರಿಶಿಷ್ಟ ಜಾತಿಯ ಮಾದಿಗರಿಗೆ ಅನ್ಯಾಯ ಆಗದಂತೆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಊಟ ಕೊಡ್ತೀವಿ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದು ನಿಂತಾಗ ತಟ್ಟೆನೂ ಕೊಡ್ದಂಗೆ ಕಸ್ಕೊಂಡು ಕಳಿಸೋದಿದೆಯಲ್ಲ, ಇದು ಭಾಳ ಅನ್ಯಾಯ ಮಾಡ್ದಂಗೆ, ಹಸಿದವರನ್ನು ಕುತ್ತಿಗೆ ಹಿಡಿದು ತೆಳೆದಂಗೆ ಆಗುತ್ತೆ. ದಯವಿಟ್ಟು ಸರ್ಕಾರ ಆ ಕ್ರಮಕ್ಕೆ ಮುಂದಾಗಬಾರ್ದು, ನ್ಯಾಯ ಕೊಡಬೇಕಂತ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ನ್ಯಾಯ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಒಂದೊಮ್ಮೆ ಕೊಡದೆ ಹೋದರೆ ನಮ್ಮ ನಿರ್ಧಾರಗಳು ಸಮುದಾಯದೊಟ್ಟಿಗೆ ತೆಗೆದುಕೊಳ್ಳುವಂಥ ಪರಮ ಪೂಜ್ಯರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ, ಅವರ ಬೆಂಬಲವೂ ಕೂಡ ನಮಗಿರ್ತದೆ. ರಾಜ್ಯದಾದ್ಯಂತ ಯಾವುದೇ ಸಮುದಾಯದ ಹೋರಾಟಕ್ಕೆ ನಮ್ಮ ಈರ್ವರ ಬೆಂಬಲ ಮತ್ತು ಇತರೆ ಮಠಾಧೀಶರ, ನಮ್ಮ ಸಮುದಾಯದ ಮಠಾಧೀಶರ ಬೆಂಬಲ ಇರ್ತದೆ ಅನ್ನುವಂಥ ಸ್ಪಷ್ಟೀಕರಣ, ನಮ್ಮ ಮಾತುಗಳನ್ನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮುದಾಯದ ರಾಜಕಾರಣಿಗಳು ಕೂಡ ಮೈ ಚಳಿ ಬಿಟ್ಟು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಏನು ಸಿದ್ದರಾಮಯ್ಯರು ಅವರೇನು ಅಂದ್ಕೊಂಡಿಲ್ಲ, ಜನಗಳು ಹೇಳ್ತಿದಾರಲ್ಲ, ಅದನ್ನು ಭೂಷಣವಾಗಿ ಅದನ್ನು ತುಂಬಲಿಕ್ಕಾದರೂ ಸಿದ್ದರಾಮಯ್ಯವರ ನಡೆ ಮಾದಿಗರ ಅನ್ಯಾಯವನ್ನು ಸರಿಪಡಿಸುವಂಥ ದಾರಿಗೆ ಹೋಗಬೇಕು. ಜೊತೆಗೆ ಈ ಸಮುದಾಯದ ರಾಜಕಾರಣಿಗಳು ಕೂಡ ಮೈಚಳಿ ಬಿಟ್ಟು ಇದು ಅನ್ಯಾಯ ಆಗಿದೆ, ಈ ಸಮುದಾಯಕ್ಕೆ ನಾವು ಅವ್ರ ಜೊತೆ ನಿಂತ್ಕೋಬೇಕಾಗ್ತದೆ, ಮಠಾಧೀಶನ ಕರೆಸಿ ಚರ್ಚೆ ಮಾಡಿ, ಇತರೆ ಸಮುದಾಯ ಹೇಗೆ ಮಠಾಧೀಶನ ಇಟ್ಕೊಂಡು ಹೋರಾಟ ಮಾಡಿ ಒಂದು ಆಂತರಿಕ ಚರ್ಚೆ ತೀರ್ಮಾನ ಮಾಡ್ತದೋ ಅದೇ ರೀತಿ ಮಾದಿಗ ಸಮುದಾಯದ ಜನಪ್ರತಿನಿಧಿಗಳು ಸಮುದಾಯದ ಮಠಾಧೀಶನ ಕರೆಸಿ ಅವರ ಒಂದು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಮನವಿ ಆಗ್ರಹ ಮಾಡೋದ್ರ ಮೂಲಕ, ಇಲ್ಲ ಮಾಡಲಿಲ್ಲ ಅಂದರೆ ಮುಂದೆ ಆಗುವಂಥ ಅನಾಹುತವನ್ನು ಕೂಡ ಅವ್ರ ಮುಂದೆ ಇಡೋದ್ರ ಮೂಲಕ ಕ್ರಮ ವಹಿಸಬೇಕು. ನಮ್ಮ ರಾಜಕಾರಣಿಗಳು ಕೂಡ ಅವರು ಅವರ ಕೈಲಾದ ಮಟ್ಟಿಗೆ ದುಡಿದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಆದರೆ ಒಮ್ಮೊಮ್ಮೆ ಮೈ ಚಳಿ ಬಿಟ್ಟು ಒಮ್ಮೊಮ್ಮೆ ಎಲ್ಲವನ್ನ ತ್ಯಾಗ ಮಾಡಬೇಕಾಗ್ತದೆ. ದಪ್ಪ ಚರ್ಮ ಅದು ವಾಸ್ತವ. ಆದರೂ ಕೂಡ ಮೆದು ಚರ್ಮ ಮಾಡ್ಕೋಬೇಕಾಗತ್ತೆ. ಅವರು ಎಂಥ ದಪ್ಪನಿದ್ರೂ ಕೂಡ ಮೆದುವಾಗಬೇಕಾಗ್ತದೆ. ಒಂದು ಸರಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂದರೆ ನಾವು ಮೆದುವಾಗಬೇಕಾಗುತ್ತೆ. ಹೋರಾಟ ಮಾಡಿ ಆರ್ ತಗೊಂಡು ಮತ್ತು ದೈನಿಕ ಸ್ಥಿತಿಗೆ ಹೋಯ್ದು ನೀವು ಅಂದರೆ ಬಹುಶಃ ಹೆಂಗಿರುತ್ತೆ ಸಮುದಾಯದ ಹೇಳಿ? ಬಹುಶಃ ನೀವು ಹೇಳಿದ ರೀತಿಯಲ್ಲಿ ದೈನೇಸಿಗಿಂತ ಒಂದು ವಿಧೇಯತೆಯಿಂದ, ವಿನಮ್ರತೆಯಿಂದ ಕೇಳ್ಕೊಳ್ಳುವಂಥ ಧಾಟಿನಲ್ಲಿ ಈ ಸಮಾಜ ಬಂದಿದೆ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮತ್ತೊಮ್ಮೆ ಅನ್ಯಾಯ ಮಾಡಿ ತುಳಿಲಿಕ್ಕೆ ಹೊರಟ್ರೆ ಸಮುದಾಯ
ತಿರುಗಿ ಬೀಳೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಅದಾಗಬಾರ್ದು ಅಂತ ನಾವು ಮಠಾಧೀಶರು ಸಮುದಾಯವನ್ನು ಹಿಡಿದಿಟ್ಕೊಂಡಿದ್ದೀವಿ. ಒಂದೊಮ್ಮೆ ಸರ್ಕಾರದ ನಡೆ ಬೇರೆಯೇ ಆಯಿತು ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.